ನಡೀತಾ ಇದ್ದಂತಹ ರೇವ್ ಪಾರ್ಟಿ ಅಡ್ಡೆ ಮೇಲೆ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ಮಾಡೋದ್ರ ಮೂಲಕ ರೇಡ್ ನಡೆಸಿದ್ದಾರೆ ಅನ್ನೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಲ್ಲಿ ಏನ್ ಕತೆ ಅನ್ನೋದ್ರ ಡೀಟೇಲ್ಸ್ ನೋಡ್ತಾ ಹೋಗೋಣ. ರೇವ್ ಪಾರ್ಟಿ ನಡೀತಾ ಇತ್ತು. ಮಧ್ಯರಾತ್ರಿ ಈ ರೇವ್ ಪಾರ್ಟಿ ಸಾಗಿದ್ದ ಸಂದರ್ಭದಲ್ಲಿ ಖಚಿತ ಮಾಹಿತಿ ಮೇರೆಗೆ ಸಿಸಿಬಿ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಹಲವು ಮಾದಕ ವಸ್ತುಗಳು ಸ್ಥಳದಲ್ಲಿ ಸಿಕ್ಕಿದೆ. MDMA, ಎಕ್ಸ್ಟಸಿ ಟ್ಯಾಬ್ಲೆಟ್ ಸೇರಿದಂತೆ ಅನೇಕ ವಸ್ತುಗಳು ಅಲ್ಲಿ ಪತ್ತೆ ಆಗಿರೋದು ಗೊತ್ತಾಗ್ತಾ ಇದೆ. ಅವಧಿ ಮೀರಿದ ಪಾರ್ಟಿಯಲ್ಲಿ ಟೆಕ್ಕಿಗಳು ಸೇರಿದಂತೆ 100ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ರು. ನೋಡಿ, ಡೇಂಜರಸ್ ಡ್ರಗ್ಸ್ ಎಲ್ಲ ಅಲ್ಲಿತ್ತು ಅನ್ನೋದು ತಿಳಿದು ಬರ್ತಾ ಇದೆ. ಕೋಕೇನ್, MDMA, ಎಕ್ಸ್ಟಸಿ ಟ್ಯಾಬ್ಲೆಟ್ಗಳು. ರೇವ್ ಪಾರ್ಟಿಯಲ್ಲಿ ತೆಲುಗು ನಟ ನಟಿಯರು ಭಾಗಿಯಾಗಿರೋ ಸಾಧ್ಯತೆ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ತೆಲುಗು ನಟ ನಟಿಯರು ಕೂಡ ಇದ್ದಾರೆ ಈ ಪಾರ್ಟಿಯಲ್ಲಿ ಎನ್ನುವಂತಹ ಇನ್ಫಾರ್ಮೇಶನ್ ಕೂಡ ಇದೆ. ಇನ್ನು ರೇಡ್ ಮಾಡ್ತಾ ಇದ್ದ ಹಾಗೆ ಸ್ಥಳದಿಂದ ಅನೇಕರು ಕಾಲ್ ಕೀಳುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಹಾಗೂ ಇಂಟ್ರೆಸ್ಟಿಂಗ್ ಅಂದ್ರೆ ಒಂದು ಬೆನ್ಸ್ ಕಾರ್ ಪತ್ತೆ ಆಗುತ್ತೆ ಸ್ಥಳದಲ್ಲಿ. ಅದರಲ್ಲಿ ಆಂಧ್ರದ MLA ಪಾಸ್ ಇರುತ್ತೆ. ಆ ಕಾರಿನ ಓನರ್ ಜೊತೆಗೆ ಅದರಲ್ಲಿ ಬಂದವರು ಯಾರು ಹಾಗೂ ತೆಲುಗು ನಟ ನಟಿಯರು ಯಾರ್ಯಾರು ಏನ್ ಕತೆ ಅನ್ನೋದ್ರ ಡೀಟೇಲ್ಸ್ ಇನ್ನಷ್ಟೇ ಲಭ್ಯ ಆಗಬೇಕಾಗಿದೆ. ಆಗಾಗ ಈ ರೇವ್ ಪಾರ್ಟಿಗಳು ಬೆಂಗಳೂರಿನಲ್ಲಿ ಕದ್ದು ಮುಚ್ಚಿ ಆಗ್ತಾ ಇರೋದನ್ನ ನಾವೆಲ್ಲ ಕೂಡ ನೋಡ್ತಾ ಇರ್ತೀವಿ. ಆಮೇಲೆ ಪಾರ್ಟಿಗೆ ಬಂದಂತಹ ಒಂದಷ್ಟು ವಾಹನಗಳನ್ನು ಕೂಡ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ರೇವ್ ಪಾರ್ಟಿ ಮಾಡೋದಕ್ಕೆ ಯಾವುದೇ ಅವಕಾಶ ಇಲ್ಲ, ಆದ್ರೂ ಇಂಥದ್ದೆಲ್ಲ ಅವ್ಯಾಹತವಾಗಿ ಬೆಂಗಳೂರಿನ ಕೆಲ ಭಾಗಗಳಲ್ಲಿ ಆಗ್ತಾ ಇರುತ್ತೆ. ಸೊ ಅಂತಹ ಒಂದು ಜಾಗದಲ್ಲಿ ಪಾರ್ಟಿ ಆಗ್ತಾ ಇದ್ದ ಸಂದರ್ಭದಲ್ಲಿ ಸಿಸಿಬಿ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ. ಸೊ ಉಡ್ತಾ ಬೆಂಗಳೂರು ಆಗ್ತಾ ಇದೆಯಾ ನಮ್ಮ ಬೆಂಗಳೂರು ಅನ್ನೋ ಪ್ರಶ್ನೆಗೆ ಮತ್ತೆ ಮತ್ತೆ ಪುಷ್ಟಿ ಕೊಡುವಂತಿದೆ ಈ ಎಲ್ಲ ಅಂಶಗಳು. ಈ ಹೊರಭಾಗದಲ್ಲಿ ರೇವು ಪಾರ್ಟಿ ನಡೆಸುತ್ತಿದ್ದ ಸ್ಥಳದಲ್ಲಿ ಸಿಸಿಬಿ ಪೊಲೀಸರು ದಾಳಿಯನ್ನು ಮಾಡಿರುವಂಥದ್ದು. ಸದ್ಯ ಸಿಸಿಬಿ ಪೊಲೀಸರು ದಾಳಿ ಮಾಡಿರುವಂಥ ಫಾರ್ಮ್ ಹೌಸ್ ಬಳಿ ನಾನು ಇದ್ದೇನೆ. ಇದು ಎಲೆಕ್ಟ್ರಾನ್ ಸಿಟಿ ಹೊರಭಾಗದಲ್ಲಿರುವಂಥ GRE ಫಾರ್ಮ್ ಹೌಸ್. ಇದು ಗೋಪಾಲ್ ರೆಡ್ಡಿ ಎನ್ನುವರ ಮಾಲೀಕತ್ವದಲ್ಲಿರುವಂಥ ಒಂದು ಫಾರ್ಮ್ ಹೌಸ್ ಆಗಿರುವಂಥದ್ದು. ಈ ಫಾರ್ಮ್ ಹೌಸಲ್ಲಿ ರಾತ್ರಿ ಹೈದರಾಬಾದ್ ಮೂಲದ ವಾಸು ಎಂಬುವರ ಬರ್ತ್ಡೇ ಪಾರ್ಟಿಯನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ರು ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಆ ತಡರಾತ್ರಿ ಅವಧಿ ಮೀರಿ ಮಾಡ್ತಿದ್ದಂಥ ಪಾರ್ಟಿಯಲ್ಲಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಈಗಾಗಲೇ ಮಾದಕ ವಸ್ತುಗಳು MDMA, ಕೊಕೇನ್ ಸೇರಿದಂತೆ ಬೇರೆ ವಿವಿಧ ಮಾದರಿಯ ಮಾದಕ ವಸ್ತುಗಳು ಕೂಡ ಪತ್ತೆಯಾಗಿದ್ದಾವೆ ಅನ್ನುವಂಥ ವಿಚಾರ ಸದ್ಯಕ್ಕೆ ಇರುವಂಥದ್ದು. ಹಾಗಾಗಿ ಸಿಸಿಬಿ ಪೊಲೀಸರು ತಡರಾತ್ರಿಯಿಂದ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಸ್ಥಳಕ್ಕೆ ಡಾಗ್ ಸ್ಕ್ವಾಡ್ ಸೇರಿದಂತೆ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಈಗಾಗಲೇ ಸಿಸಿಬಿ ನಾರ್ಕೋಟಿಕ್ಸ್ ವಿಭಾಗದ ತಂಡದಿಂದ ಪರಿಶೀಲನೆ ಮಾಡಲಾಗ್ತದೆ. ಎಲ್ಲರೂ ಕೂಡ ಹೈದರಾಬಾದ್ ಅಂದರೆ ಆಂಧ್ರ ಸೇರಿದಂತೆ ಬೆಂಗಳೂರಿನ ಹಲವು ಕಡೆಯಿಂದ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಪಾರ್ಟಿಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಅಧಿಕ ಮಹಿಳೆಯರು ಮತ್ತು ಪುರುಷರಿದ್ದಾರೆ ಅನ್ನುವಂಥ ಮಾಹಿತಿ ಆಧಾರದ ಮೇಲೆ ಸಿಸಿಬಿ ಪೊಲೀಸರು ದಾಳಿಯನ್ನು ಮಾಡಿ ಪರಿಶೀಲನೆ ಮಾಡಿರುವಂಥದ್ದು. ಮೇಲ್ನೋಟಕ್ಕೆ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಆಂಧ್ರ ಮೂಲದ ಶಾಸಕರೊಬ್ಬರ ಪಾಸ್ ಕೂಡ ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಹಾಗಾಗಿ ಪೊಲೀಸರು ಆಂಧ್ರ ಮೂಲದ ಶಾಸಕರ ಮಾಹಿತಿಯನ್ನು ಕೂಡ ಕಲೆ ಹಾಕುವಂಥ ಕೆಲಸವನ್ನು ಈಗಾಗಲೇ ಸಿಸಿಬಿ ಪೊಲೀಸರು ಮಾಡಿರುವಂಥದ್ದು. ರಾತ್ರಿಯಿಂದ ನಡೀತಿದ್ದಂಥ ರೇವ್ ಪಾರ್ಟಿಯ ಮೇಲೆ ದಾಳಿ ಮಾಡಿದಂಥ ಸಿಸಿಬಿ ಪೊಲೀಸರು ಈಗಾಗಲೇ ಸಿಕ್ಕಿರುವಂಥ ಮಾದಕ ವಸ್ತುಗಳ ಪರಿಶೀಲನೆ ಕಾರ್ಯವನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯಶು ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಪಾರ್ಟಿಯಲ್ಲಿ ಡ್ರಗ್ಸ್ ವಸ್ತುಗಳ ಸೇವನೆ ಆಗ್ತಾ ಇದೆ. ಡ್ರಗ್ಸ್ ಇಲ್ಲಿ ಅವ್ಯಾಹತವಾಗಿ ಸೇವನೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಿಸಿಬಿ ಅಧಿಕಾರಿಗಳಿಗೆ ಸಿಕ್ಕ ಖಚಿತ ಮಾಹಿತಿ ಮೇರೆಗೆ ಈ ರೇಡ್ ಆಗಿರೋದು. ರೇಡ್ನ ಸಂದರ್ಭದಲ್ಲಿ ಅನೇಕರ ವಾಹನಗಳನ್ನು ಜಪ್ತಿ ಕೂಡ ಮಾಡಲಾಗಿದೆ. ಪ್ರಾಥಮಿಕ ಇನ್ಫಾರ್ಮೇಷನ್ನ ಇಲ್ಲಿ ಕಲೆ ಹಾಕಬೇಕಾಗತ್ತೆ. ಯಾರ್ದದು ವೆಹಿಕಲ್ಸು, ಎಷ್ಟು ಜನ ಬಂದಿದ್ರು, ಏನು ಕತೆ ಅಂತ ಹೇಳಿ. ಮತ್ತು ನಟ ನಟಿಯರ ಹೆಸರು ಮತ್ತೆ ಸದ್ದು ಮಾಡ್ತಾ ಇದೆ, ಮತ್ತೆ ರೇವ್ ಪಾರ್ಟಿಯಲ್ಲೇ.